ಇನ್ನು ಏಳನೇದಾಗಿ ನೋಡ್ತಾ ಬಂದರೆ ಮೆಜೆಸ್ಟಿಕ್. ಇವರು ಹೀರೋ ಆಗಿ ಆಕ್ಟ್ ಮಾಡಿದಂಥ ಮೊದಲನೇ ಫಿಲಮ್ ಇದು. ಅಷ್ಟೇ ಅಲ್ಲ, ಈ ಫಿಲಮ್ ಇವರಿಗೆ ತುಂಬ ಹೆಸರನ್ನು ಕೂಡ ತಂದುಕೊಡ್ತು. ಅನಾಥ ಆಗಿದ್ದಂಥ ದಾಸ ಯಾವ ಥರ ದೊಡ್ಡ ಗ್ಯಾಂಗ್ಸ್ಟರ್ ಆದ, ಪ್ರೀತಿಯವನ್ನ ಗ್ಯಾಂಗ್ಸ್ಟರಿಂದ ಒಬ್ಬ ಒಳ್ಳೆ ಹ್ಯೂಮನ್ ಆಗಿ ಯಾವ ಥರ ಚೇಂಜ್ ಮಾಡ್ತು, ಮತ್ತು ಅವ್ನು ಚೇಂಜ್ ಆದ ಸೊಸೈಟಿಯವನ್ನ ಯಾವ ಥರ ಕಾಣ್ತು ಅನ್ನೋದನ್ನು ನಾವು ಈ ಒಂದು ಮೆಜೆಸ್ಟಿಕ್ ಫಿಲಮಲ್ಲಿ ನೋಡಬೇಕು. ನಿಜಗಳು ಈ ಒಂದು ಕ್ಯಾರೆಕ್ಟ್ರು ಇವರ ಒಂದು ಕೆರಿಯರ್ನಲ್ಲೇ ಒನ್ ಆಫ್ ದಿ ಬೆಸ್ಟ್ ಕ್ಯಾರೆಕ್ಟರ್ ಅಂತ ನಾನು ಹೇಳ್ತೀನಿ. ಈ ಮೂವಿ ಬಂದಿದ್ದು 2007ರಲ್ಲಿ. PN ಸತ್ಯ ಅವರು ಈ ಒಂದು ಮೂವಿನ ಡೈರೆಕ್ಟ್ ಮಾಡ್ತಾರೆ. ಈ ಮೂವಿನ ನಿಮ್ಮಲ್ಲಿ ಎಷ್ಟು ಜನ ಎಷ್ಟು ಟೈಮ್ ನೋಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಕರಿಯಾ, ಇದು ದರ್ಶನ್ ಅವರ ಕೆರಿಯರ್ನಲ್ಲೇ ಒನ್ ಆಫ್ ದಿ ಬೆಸ್ಟ್ ಮೂವಿ. ಇನ್ ಕೇಸ್ ಇವ್ರನ್ನ ಸ್ಟಾರ್ ಮಾಡಿದಂಥ ಮೂವಿ ಇದೇನೆ. ಥಿಯೇಟರ್ನಲ್ಲಿ ಒಂದು ವರ್ಷ ರನ್ ಆಯ್ತಿದ್ದು. ಇದು ಕೂಡ ಒಂದು ಆಕ್ಷನ್ ಮೂವಿ, ಮತ್ತು ಇದರಲ್ಲಿ ಒಂದು ವಂಡರ್ಫುಲ್ ಲವ್ ಸ್ಟೋರಿನೂ ಕೂಡ ಇದೆ. ಇದರಲ್ಲಿರೋ ಸಾಂಗು ಅಷ್ಟೇ ಎವರ್ ಗ್ರೀನು ಬ್ಯೂಟಿಫುಲ್ ಸಾಂಗ್ಗಳು, ಇವತ್ತಿಗೂ ಕೂಡ ಕೇಳಿದ್ರೆ ಎಷ್ಟು ಫ್ರೆಶ್ ಆಗಿರ್ತವೆ. ಈ ಒಂದು ಫಿಲಮಲ್ಲಿ ನಿಮ್ಗೆ ಯಾವ ಸಾಂಗ್ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ. ಇದನ್ನ ಡೈರೆಕ್ಟ್ ಮಾಡಿದ್ದು ಬಂದ್ಬಿಟ್ಟು ನಮ್ಮ ಪ್ರೇಮ್ ಅವರು. ಈ ಒಂದು ಫಿಲಮು ದರ್ಶನ್ ಅವ್ರಿಗೆ ಮತ್ತು ಪ್ರೇಮ್ ಅವ್ರಿಗೆ ಒಂದು ಒಳ್ಳೆ ಹೆಸರು ತಗೊಂಬಂದು ಕೊಡ್ತು. 5ನೇದಾಗಿ ನೋಡ್ತಾ ಬಂದರೆ ಸಾರಥಿ. ದರ್ಶನ್ ಅವರು ಫಸ್ಟ್ ಟೈಮು ಜೈಲ್ಗೆ ಹೋಗಿ ವಾಪಸ್ ಬಂದಮೇಲೆ ಬಂದಂಥ ಮೂವಿ ಇದು. ನಿಜವಾಗ್ಲೂ ಜೈಲ್ಗೆ ಹೋಗಿ ಬಂದಮೇಲೆ ದರ್ಶನ್ ಅವರ ಕೆರಿಯರು ಏನಾಗುತ್ತೋ ಏನೋ ಅಂತ ಅವಾಗ ತಿಳ್ಕೊಂಡಿದ್ರು. ಬಟ್ ಅಂಥ ಟೈಮಲ್ಲಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕ್ರೌಡ್ಫುಲ್ಲಾಗಿ 100 ಡೇಸ್ನ ಮಾಡಿಕೊಂಡು ದರ್ಶನ್ನ ಸ್ಟಾರ್ ಸ್ಟೇಟಸ್ಸಿಂದ ಸೂಪರ್ ಸ್ಟಾರ್ ಸ್ಟೇಟಸ್ಗೆ ತೊಗೊಂಬಂದು ಕೊಡ್ತು ಇದು. ಹೌದು ಗುರು, ನಮಗೂ ನಿಮಗೂ ಗೊತ್ತಿರೋ ಥರ ಈ ಮೂವಿ ಲಯನ್ ಕಿಂಗ್ನ ಇನ್ಸ್ಪೈರೋ ರೀಮೇಕೋ ಗೊತ್ತಿಲ್ಲ, ಆಲ್ಮೋಸ್ಟ್ ಆಲ್ ರೀಮೇಕೇ. ಈ ಮೂವಿ ಬಂದಿದ್ದು 2011ರಲ್ಲಿ. ಇದನ್ನು ಡೈರೆಕ್ಟ್ ಮಾಡಿದ್ದು ಅಗೈನ್ ದಿನಕರ್ ತೂಗುದೀಪ ಶ್ರೀನಿವಾಸ್, ಇವರ ಬ್ರದರೇನೆ. ಇವರು ದರ್ಶನ್ ಅವ್ರ ಜೊತೆ ತೆಗೆದಿದ್ದು ಅಂದರೆ ನವಗ್ರಹ ಮತ್ತು ಸಾರಥಿ. ಇವೆರಡೂ ಕೂಡ ಇವತ್ತಿಗೂ ಎವರ್ಗ್ರೀನ್ ಮೂವಿಗಳು. ಸಾರಥಿನಲ್ಲಿ ರಾಜ ಆಗಿ, ನವಗ್ರಹದಲ್ಲಿ ಜಗ್ಗು ಆಗಿ ಫ್ಯಾನ್ಸ್ಗಳ ಮನಸ್ಸಲ್ಲಿ ಇವತ್ತಿಗೂ ಕೂಡ ಈ ಎರಡು ಕ್ಯಾರೆಕ್ಟರ್ಗಳು ಡೀಪಾಗಿ ಸೇರ್ಕೊಂಡ್ಬಿಟ್ಟಿದ್ದಾವೆ. ನಾನು ನನ್ನ ಒಂದು ಲೈಫಲ್ಲಿ ಮೋಸ್ಟ್ ಆಫ್ ದಿ ಟೈಮು ರಿವಾಚ್ ಮಾಡಿರೋಂಥ ಫಿಲಮು ಅಂದರೆ ಸಾರಥಿನೇ. ಲೆಕ್ಕ ಇಲ್ಲದಿರೋ ಟೈಮ್ ಅಷ್ಟು ನಾನು ಈ ಮೂವಿನ ರಿವಾಚ್ ಮಾಡಿದ್ದೀನಿ. ನನಗೆ ಗೊತ್ತಿಲ್ಲ ಎಷ್ಟು ಸರಿ ಈ ಮೂವಿನ ನೋಡಿದ್ದೀನಿ ಅಂತ. ಒಂದು ಅಬೌಟ್ 20 ಟೈಮ್ ಜಾಸ್ತಿನೇ ಈ ಮೂವಿನ ನೋಡಿದ್ದೀನಿ. ಇದರಲ್ಲಿರೋ ಎಲ್ಲ ಸಾಂಗ್ಗಳು ಕೂಡ ಸಖತ್ತಾಗಿದ್ದಾವೆ ಕೇಳೋದಕ್ಕೆ. ನೀವು ಈ ಫಿಲಮ್ನ ಎಷ್ಟು ಸರಿ ರಿವಾಚ್ ಮಾಡಿದ್ದೀರಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ. ಇನ್ನು 4ನೇದಾಗಿ ನೋಡ್ತಾ ಬಂದರೆ ಕುರುಕ್ಷೇತ್ರ ಮೂವಿ ಬಂದಿದ್ದು 2019ರಲ್ಲಿ. ಡೈರೆಕ್ಟ್ ಮಾಡಿದ್ದು ಮುನಿರತ್ನ ಅವರು. ಹೌದು, ಈ ಫಿಲಮಲ್ಲಿರೋ ಕೆಲವೊಂದು ಎಕ್ಸಿಕ್ಯೂಷನ್ಸು ನಮ್ಗೆ ಇಷ್ಟ ಆಗದಲ್ಲೇ ಇರ್ಬೋದು, ಬಟ್ ಇದರಲ್ಲಿ ಆ್ಯಕ್ಟ್ ಮಾಡಿದಂಥ ಎಲ್ಲ ಆ್ಯಕ್ಟರ್ಗಳ ಆ್ಯಕ್ಟಿಂಗು ಸಖತ್ ಇಷ್ಟ ಆಯಿತು. ಅದರಲ್ಲೂ ದರ್ಶನ್ ಅವರು ದುರ್ಯೋಧನ ಆಗಿ ಪರಕಾಯ ಪ್ರವೇಶ ಮಾಡಿದ್ರು ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಅರ್ಜುನ್ ಸರ್ಜಾ ಅವರು ಕರ್ಣ ಆಗಿ, ನಿಖಿಲ್ ಅವರು ಅಭಿಮನ್ಯು ಆಗಿ, ಶಶಿಕುಮಾರ್ ಅವರು ಧರ್ಮರಾಜ ಆಗಿ, ಸೋನು ಸುದು ಅರ್ಜುನ ಆಗಿ, ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರ ಅವರು ಕೃಷ್ಣ ಆಗಿ ಸಖತ್ ಆ್ಯಕ್ಟಿಂಗ್ ಮಾಡಿದ್ರು. ಬಟ್ ಇದರಲ್ಲೆಲ್ಲ ನಮಗೆ ಹೈಲೈಟ್ ಆಗಿ ಕಾಣಿಸೋದು ಅಂದರೆ ದರ್ಶನ್ ಅವರ ದುರ್ಯೋಧನ ಕ್ಯಾರೆಕ್ಟರ್ನೇ. ಇದು ರನ್ನನ್ನು ಮಹಾಭಾರತ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಮಾಡಿರೋದೇನೆ. ಬಟ್ ಯಾವ ಥರ ಮುನಿರತ್ನ ಅವರು ಈ ಕ್ಯಾರೆಕ್ಟರ್ನ ಬರ್ಕೊಂಡಿದ್ರೋ ಅದಕ್ಕಿಂತ ಎಕ್ಸ್ಟ್ರಾನೇ ದರ್ಶನ್ ಅವರು ಈ ಮೂವಿಗೆ ಡೆಲಿವರಿ ಮಾಡಿದ್ದಾರೆ ಇವರ ಪರ್ಫಾರ್ಮೆನ್ಸ್ನ.